ನಮಸ್ಕಾರ ಪ್ರಿಯ ವೀಕ್ಷಕರೇ, MRS ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ. ಇಂದು ಹುಬ್ಬಳ್ಳಿ ಶಹರದ ಆನಂದ್ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ವರ್ಗದ ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ओम जय मंगलम जय नमः पार्वती पति शिवाय महादेव। अंबेडकर ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಸ್ವಾಗತಿಸ್ತೇನೆ. ಸಂಘಟನೆ ಸಿಕ್ಕಾಪಟ್ಟೆ ಆಗ್ತಾ ಇದಾವೆ ನಮ್ಮಲ್ಲಿ. ಸಂಘಟನೆಗೆ ಏನು ಕೊರತೆ ಇಲ್ಲ, ಬಟ್ ಶಿಕ್ಷಣದ ಕೊರತೆ ಇದೆ. ಶಿಕ್ಷಣ ಮನೆಯೊಳಗ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇಲ್ಲ. ಹೊರಗೆ ಬಂದು ಕೂಡ ಅವರೊಬ್ಬರು ಲೀಡರ್ ಆಗಿಬಿಟ್ಟು. ನಾಲ್ಕನೇದು ಮತ್ತು ಕೊನೆಯದಾಗಿ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾದಂತಹ ನಾಯಕರಲ್ಲ, ನಮ್ಮೆಲ್ಲರಿಗೂ ಸಂಬಂಧಪಟ್ಟರು. ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ, ಒಬ್ಬರು ಲಿಂಗಾಯತರ ಮನೆಯಲ್ಲಿ ಅಂಬೇಡ್ಕರ್ ಅವರ ಫೋಟೋ ಇದೆ. ಒಬ್ಬರು ಚಲವಾದಿಯವರ ಮನೆಯಲ್ಲಿ, ಒಬ್ಬರು ಮಾದಿಗರ ಮನೆಯಲ್ಲಿ ಬಸವಣ್ಣವ್ರ ಫೋಟೋ ಇದೆ. ಒಬ್ಬರು ವಾಲ್ಮೀಕಿಯವರ ಮನೆಯಲ್ಲಿ ಕನಕದಾಸರ ಫೋಟೋ ಇದೆ. ಅವ್ರ ಶಾಲೆ ಗೋಣಿಚಿಲ್ಲ ಕುಂತರು, ಮಗಿಯಾಗಿ ನೀರು ಕುಡಿದ್ರು, ಎಲ್ಲೋ ಏನೇನೋ ಬದುಕಿದ್ರೆ ಅವೆಲ್ಲ ನಾವು ನೋಡಿದ್ದಿಲ್ಲ. ಯಾಕಂದ್ರೆ ಇನ್ನೂ ಹುಟ್ಟಿದ್ದಿಲ್ಲ ಅವಾಗ. ನಾವೀಗ ಮೊನ್ನೆ ಬಂದಂತ ಮಹಾನಾಯಕನ ನೋಡಿ ನನ್ನ ಮನಸ್ಸಿನಾಗ ಅನಿಸ್ತಾ ಇತ್ತು, ಆ ಮನುಷ್ಯ ಅಷ್ಟೊಂದು ಕಷ್ಟ ಬಿಟ್ಟು ವಿದ್ಯಾಭ್ಯಾಸ ಕಲಿತು ಅಷ್ಟೊಂದು ಗ್ರಂಥಗಳನ್ನು ರೆಡಿ ಮಾಡಿ ನಮಗೊಂದು ಪವಿತ್ರವಾದ ಗ್ರಂಥವನ್ನೆಲ್ಲ ರೆಡಿ ಮಾಡಿ ಕೊಟ್ಟಾಗ, ಆ ಗ್ರಂಥದಲ್ಲಿ ನೋಡ್ರಿ ಅವನಿಗೆ ಕುಡಿಯಕ್ಕೆ ನೀರು ಕೊಡ್ಲಿಲ್ಲ, ಕುಂಡ್ರಾಕ್ ಚೇರ್ ಕೊಡ್ಲಿಲ್ಲ, ಅವ್ರು ಮುಟ್ಟಿದ್ರಲ್ಲಿ ಮೈಲಿ ಆಗ್ತೈತು ಅಂತಿದ್ರು. ಅಂಥವ್ರಿಗೂ ಕೂಡ ಸಂವಿಧಾನ ಬರೆಯುವಾಗ ಒಂದು ಅಕ್ಷರ ಕೂಡ ಅವ್ರಿಗೆ ನನ್ನ ಮಾನವರ ಮೇಲೆ ಶೇರ್ ತೀರ್ಸ್ಕೋಬೇಕು ಅನ್ನೋದು ಒಂದು ಪೌರ ಬರಲಿಲ್ಲ ಆ ಮನುಷ್ಯನಿಗೆ. ಅವ್ನು ಎಂಥ ಗುಣ ಇರ್ಬೋದು ವಿಚಾರ ಮಾಡಿ ನೋಡಿರ್ತಾವ. ನಾವು ಇಷ್ಟು ತರಾಸ್ ಕೊಟ್ಟಿದ್ರಲ್ಲ, ಅವ್ರಿಗೂ ಕೂಡ ನಾನು ಬಹಳ ತರಾಸ್ ಕೊಟ್ಟ ತಡಿಪವ್ರ ಬರೀ ಮುಂದೆ ಇವ್ರಿಗೂ ಒಂದು ಏನೇನೋ ಬರೋದೆ ಕಡೆಗೆ ಇವ್ರಿಗೆ ಏನೋ ಸಿಗದಂಗೆ ಮಾಡೋದು ಅಂತಂದ್ರೆ ಆ ಮಹಾನಾಯಕರಿಗೆ ಆ ಭಾವನೆ ಬರಲಿಲ್ಲ. ಆಗ ಎಲ್ಲರಿಗೂ ಕೂಡ ಸಮಾನವಾಗಿ ಒಂದು ಗ್ರಂಥ ಬರೆದಿಟ್ಟೋದ, ಸಂವಿಧಾನ ಬರೆದಿಟ್ಟೋದ. ಆ ಸಂವಿಧಾನದಿಂದ ಬರೆದಂತ ಒಂದು ಸಂವಿಧಾನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಮಾತಾಡುವಂತ ಒಂದು ಸ್ಥಾನಮಾನವನ್ನು ಕೊಟ್ಟಂತ ಅವ್ರಿಗೆ ಜೈವವನ್ನು ಕಳಿಸಿ ನನ್ನ ಮಾತು ಮುಗಿಸ್ರಿ. ಎಲ್ಲರಿಗೂ ಜೈ ಭೀಮ್ ಮಂದಿರಗಳು ಬಂಧುಗಳೇ. 133ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಪ್ರತಿಯೊಂದು ನಗರದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಓಣಿದಲ್ಲಿ ಆಗಿರ್ಬೋದು, ಇಡೀ ದೇಶದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಚರಣೆಗಳು ಪ್ರತಿ ಹಂತದಲ್ಲಿ ಕೂಡ ಎಲ್ಲ ಕಡೆ ಆಗ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಇವತ್ತು 133ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಇವತ್ತು ಸುಮಾರು ಆನಂದ್ ನಗರದಲ್ಲಿ ಒಂದು ಹಬ್ಬದ ತರ ಇವತ್ತು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಅಳಿಗಾರ ಸಮಾಜ ಹಾಗೂ ಅಂಬೇಡ್ಕರ್ ಯುವ ಸಂಘಟನೆ ವತಿಯಿಂದ ಸುಮಾರು 100 ಜನ ಸಂಖ್ಯೆಯಲ್ಲಿ ಇವತ್ತು ಭಾಗ್ಯದಲ್ಲಿ ಇವತ್ತು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ನಮ್ಮ ಕೊಡುಗೆ ಭಾರತದ ಸಂವಿಧಾನ ಇವತ್ತು ಏನಿದೆ ನಮ್ಮ ಒಂದು ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಅವ್ರು ಏನು ಕಷ್ಟನ ಪಟ್ಟು ಇವತ್ತು ಅವರು ಓದಿ ಇವತ್ತು ನಮ್ಮ
ಏನು ಸಂವಿಧಾನವನ್ನ ಬರೆದಿದ್ದಾರೆ ನಿಜಕ್ಕೂ ನಮ್ಮ ಎಲ್ಲ ಮಕ್ಕಳಿಗೆ, ದೇಶದ ಎಲ್ಲ ಮಕ್ಕಳಿಗೂ ಕೂಡ ಅನುಗುಣವಾಗಿ ನಾವು ಎಲ್ಲ ರೀತಿಯ ನಮ್ಮ ಮಕ್ಕಳನ್ನ ಕಲಿಯಲಿಕ್ಕೆ ನಾವು ಸಂಪೂರ್ಣವಾದಂತಹ ಒಂದು ನಮ್ಮ ಏನು ನಮ್ಮ ಮಕ್ಕಳಿಗೆ ನಾವು ಸಂಪೂರ್ಣವಾದಂತಹ ಒಂದು ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟು ವಿಶೇಷವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಮಾರ್ಗದರ್ಶನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು ನಾವು ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ 133ನೇ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಜೈ ಭೀಮ್ ಯುವ ಸಂಘದ ವತಿಯಿಂದ ಬಡ ಶಾಲಾ ಮಕ್ಕಳನ್ನ ಗುರುತಿಸಿ ನಾವು ಅವ್ರ ಮನೆಗೆ ಹೋಗಿ ಅವ್ರು ಬಡವರು ಅದಾರ ಇಲ್ಲ ಅಂತೇಳಿ ಪರಿಶೀಲನೆ ಮಾಡಿ, ಯಾಕಂದ್ರೆ ಯಾಕೆ ಹಿಂಗ್ ಮಾಡಿದ್ವಿ ಅಂತಂದ್ರೆ ಇದು ಬಡವ್ರಿಗೆ ಅಷ್ಟ ತಲುಪಬೇಕನ್ನೋ ವಿಚಾರ ನಮ್ದೈತಿ. ಹಿಂಗಾಗಿ